ನಮಸ್ಕಾರ ವೀಕ್ಷಕರೇ, ನಾವು ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನಾಗ ನಾವು ಟೈಟನ್ ಬಯೋಟೆಕ್ ಅನ್ನೋ ಕಂಪ್ನಿ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಈ ವಿಡಿಯೋನಾಗ ನಾ ಈ ಕಂಪ್ನಿ ಡೀಟೇಲ್ದಾಗ ಅನಾಲಿಸಿಸ್ ಮಾಡತ್ತೇನಿಲ್ಲ ರೀ. ಇದು ಬರೀ ಎಜುಕೇಶನ್ ಪರ್ಪಸ್ ಆಗಿ ನಾ ಮಾಡತ್ತೇನೆ. ನೀವು ಈ ಕಂಪ್ನಿನ ಹೂಡಿಕೆ ಮಾಡಬೇಕು ಅಥವಾ ಸೆಲ್ ಅನ್ನ ಮಾಡಬೇಕು ಅಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಡ್ವೈಸ್ ತೊಗೊಂಡನ ಮಾಡ್ರಿ. ಯಾಕಂದ್ರೆ ನಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ. ನನ್ನ ಮಾತನ್ನ ಕೇಳಿ ನೀವೇನ್ರಿ ಹೂಡಿಕೆ ಮಾಡ್ರೆ ನಿಮಗೆ ದೊಡ್ಡ ನಷ್ಟ ಆಗೋದ ಚಾನ್ಸಸ್ ಇರ್ತೈತಿ. ಬರೀ ಈಗ ನಾವು ಟೈಟನ್ ಬಯೋಟೆಕ್ ಅನ್ನೋ ಕಂಪ್ನಿ ಬಗ್ಗೆ ಡೀಟೇಲ್ದಾಗ ಅನಾಲಿಸಿಸ್ ಮಾಡೋಣ. ನೋಡ್ರಿ ವೀಕ್ಷಕರೇ, ಟೈಟನ್ ಬಯೋಟೆಕ್ ಕಂಪ್ನಿ ಯಾವ್ಯಾವ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ತೈತೆ ಅಂತ ತಿಳ್ಕೊಳ್ಳೋಣ. ನೋಡ್ಬೋದ, ಫುಡ್ ಇಂಗ್ರೀಡಿಯೆಂಟ್ಸ್ ತಯಾರು ಮಾಡ್ತೈತ್ರಿ, ಕೊಲೇಜನ್ ಅಂಡ್ ಪ್ರೋಟೀನ್ಸ್ ತಯಾರು ಮಾಡ್ತೈತ್ರಿ, ಮತ್ತ ಫಾರ್ಮಾಸ್ಯೂಟಿಕಲ್ಸ್ ತಯಾರು ಮಾಡ್ತೈತ್ರಿ, ಅನಿಮಲ್ ನ್ಯೂಟ್ರಿಷನ್ಸ್ ತಯಾರು ಮಾಡ್ತೈತಿ, ಮತ್ತ ನೋಡ್ರಿ ಪ್ರೋಬಯೋಟಿಕಲ್ಸ್ ತಯಾರು ಮಾಡ್ತೈತಿ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ತಯಾರು ಮಾಡ್ತೈತಿ, ಮತ್ತ ಕಲ್ಚರ್ ಮೀಡಿಯಾ ತಯಾರು ಮಾಡ್ತೈತಿ, ಮತ್ತ ಆಲ್ ಪ್ರಾಡಕ್ಟ್ಸ್. ಇವೆಲ್ಲ ಆಲ್ ಪ್ರಾಡಕ್ಟ್ಸ್, ಸ್ಕಿನ್ ಕೇರ್ ಹಂಗೆಲ್ಲ ರೀ ವೀಕ್ಷಕರೇ, ಜಿಮ್ ಸಂಬಂಧ ಎಲ್ಲಾ ತರದ್ದು ಒಟ್ಟು ಪ್ರಾಡಕ್ಟ್ ತಯಾರು ಮಾಡ್ತೈತಿ. ಅಂದ್ರೆ ವೀಕ್ಷಕರೇ, ಬಯೋಲಾಜಿಕಲ್ ಪ್ರಾಡಕ್ಟ್ಸ್ ಅನ್ನ ಇವ್ರ ರೆಡಿ ಮಾಡ್ತಾರ. ನೀವು ಈ ಕಂಪ್ನಿನಾಗ ಹೂಡಿಕೆ ಮಾಡ್ಬೇಕಂದ್ರೆ ಆ ಸೆಕ್ಟರ್ ಹೆಂಗೈತಂತ ನೀವು ಫಸ್ಟ್ ಅನಾಲಿಸಿಸ್ ಮಾಡ್ಬೇಕಾಗ್ತೈತಿ. ಬರೀ ವೀಕ್ಷಕರೇ, ಈಗ ನೋಡೋಣ ಕಂಪ್ನಿ ಲಿಸ್ಟ್ ಆದಾಗಿಂದ ಈಗಿನ ತನಕ ಎಷ್ಟು ರಿಟರ್ನ್ ಕೊಟ್ಟೈತಂತ. ನೋಡ್ರಿ, ಕಂಪ್ನಿ 1999ದಿಂದ ಐತಿ. ನೋಡ್ರಿ, 1999ನಾಗ ₹1.35 ಐತ. ಈಗ 746 ರೂಪಾಯಿ ಐತಿ. ಅಂದ್ರೆ ಕಂಪ್ನಿ ಸ್ಟಾಕ್ ಮಾರ್ಕೆಟ್ನಾಗ ಲಿಸ್ಟ್ ಆಗಿದ್ರಿಂದ ಈಗಿನ ತನಕ ನಾವು ಹಿಡಿದ್ರೆ ರಿಟರ್ನ್ಸ್ 55,000% ರಿಟರ್ನ್ ಕೊಟ್ಟೈತ್ರಿ. ಅಂದ್ರೆ ಮ್ಯಾಸಿವ್ ರಿಟರ್ನ್ ಕೊಟ್ಟೈತ್ರಿ. ಈಗ ಬಾರಿ ವೀಕ್ಷಕರೇ, ಈ ಥರದ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ನೋಡಬಹುದು ವೀಕ್ಷಕರೇ, ಟೈಟನ್ ಬಯೋಟೆಕ್ ಕಂಪ್ನಿ ಕರೆಂಟ್ ಪ್ರೈಸ್ ನಡೆದೈತಿ 746 ರೂಪಾಯಿ. ಮಾರ್ಕೆಟ್ ಕ್ಯಾಪ್ ನೋಡಬಹುದಾ 617 ಕೋಟಿ. ಅಂದ್ರೆ ವೀಕ್ಷಕರೇ, ಮಾರ್ಕೆಟ್ ಕ್ಯಾಪ್ ಬಹಳ ಸಣ್ಣದೈತಿ. 617 ಕೋಟಿನೂ ಭಾಳ ದೊಡ್ಡದ. ಬಟ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ನೋಡ್ರೆ ಬಹಳ ಸಣ್ಣ ಕಂಪ್ನಿ. ಇದಕ್ಕೊಂದ ನೀವು ಪಿನ್ನಿ ಸ್ಟಾಕ್ ಅನ್ಬೋದು. ಹೈ ರಿಸ್ಕ್ ಇರ್ತೈತಿ, ಬಟ್ ಹೈ ರಿಟರ್ನ್ ಇರ್ತೈತಿ. ನೀವು ನೋಡಿ ಇನ್ವೆಸ್ಟ್ ಮಾಡ್ರಿ ಈ ಕಂಪ್ನಿನಾಗ. ನೋಡ್ರಿ ವೀಕ್ಷಕರೇ, ಸ್ಟಾಕ್ ಪಿ ನಡೆದೈತಿ 25.8. ಇಂಡಸ್ಟ್ರೀಸ್ ಪಿ ಐತಿ 40.2. ಅಂದ್ರೆ ಇಂಡಸ್ಟ್ರೀಸ್ ಪಿಕ್ಕಿಂತ ಸ್ಟಾಕ್ ಪಿ ಕಡಿಮೆ ಐತಿ. ಅಂದ್ರೆ ಓವರ್ ವ್ಯಾಲ್ಯೂಡ್ ಇಲ್ಲ ಅಂತ ನಾವು ಈ ಸ್ಟಾಕ್ಗೆ ಅನ್ಬೋದ. ಮತ್ತು ನೋಡ್ರಿ ವೀಕ್ಷಕರೇ, ROC ಮತ್ತು ROE ನೋಡೋಣ. ROC ನೋಡ್ರಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ 26% ಐತಿ. ಬೆಸ್ಟ್ ರೀ. ಯಾಕಂದ್ರೆ 20% ಇದ್ರನ್ನ ಬೆಸ್ಟ್ ಅಂತೀವಿ. 26 ಐತೆ ಅಂದ್ರೆ ಭಾಳ ಚಲೋ. ಮತ್ತು ROE ನೋಡ್ರಿ, ರಿಟರ್ನ್ ಆನ್ ಇಕ್ವಿಟಿ 20.2 ಐತಿ. ಇದು ಬೆಸ್ಟ್ ರೀ. 20%ಗಿಂತ ಹೆಚ್ಚಿರ್ಬೇಕಂತೀವಿ. ಇದು 20 ಮ್ಯಾಗ ಐತೆ ಅಂದ್ರೆ ಇದು ಬೆಸ್ಟ್. ROE ಮತ್ತು ROC ಎರಡು ಬೆಸ್ಟ್ ಇದಾವೆ. ಫೇಸ್ ವ್ಯಾಲ್ಯೂ 10 ರೂಪಾಯಿ ಐತಿ. EPS ನೋಡ್ರಿ 29 ರೂಪಾಯಿ ಐತಿ. ಮತ್ತು ವೀಕ್ಷಕರೇ, ಸೇಲ್ಸ್ ಗ್ರೋತ್ 20% ಆಗತೈತಿ. ಇದು ಬೆಸ್ಟ್. 15ರಿಂದ 20 ಅಂತೀವಿ ನಾವು ನಾರ್ಮಲಿ ಇಟ್ಕೋತೀವಿ. ಇದು ನೋಡ್ರಿ 20% ಸೇಲ್ಸ್ ಗ್ರೋತ್ ಆಗತೈತಿ. ಅಂದ್ರೆ ಇದು ಒಂದು ಬೆಸ್ಟ್. ಬರೀ ವೀಕ್ಷಕರೇ, ಈಗ ನಾವು ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೇಲ್ಸ್ ಸೇರ್ಕೊಂತ ಹೋಗತ್ತಾವ ಇಲ್ಲ ಅಂತ ನೋಡೋಣ. ಸೇಲ್ಸ್ ಮತ್ತು ಪ್ರಾಫಿಟ್ ನೋಡಬಹುದು ವೀಕ್ಷಕರೇ. ಲಾಸ್ಟ್ ಒಂದು ವರ್ಷನಾಗ ನೋಡ್ರಿ ಜೂನ್ 2023ದಿಂದ ಜೂನ್ 2024 ತನಕ ನೋಡೋಣ. ಕಂಟಿನ್ಯೂ ನೋಡ್ರಿ ಸೇಲ್ಸ್ ಅಂತಾನೆ ಹೊಂಟಾವ. ಅಂತಂದ್ರೆ ಇದೊಂದು ಚಲೋ ರೀ. ಇಲ್ಲೊಂದು ಸ್ವಲ್ಪ ಡಿಪ್ ಬಂದಿತ್ತ ಮಾರ್ಚ್ 2024ನಾಗ. ಬಟ್ ಮತ್ತೆ ಪಿಕಪ್ ಹಿಡ್ದೈತಿ. ಮತ್ತು ವೀಕ್ಷಕರೇ ನೋಡ್ರಿ, OPM ನೋಡೋಣ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಇರ್ಕೊಂತ ಹೊಂಟೈತಿ. ಬಟ್ ಕನ್ಸಿಸ್ಟೆನ್ಸಿ ಇಲ್ಲ. ನೋಡ್ಬೋದ, ಡಿಸೆಂಬರ್ ಕ್ವಾರ್ಟರ್ನಾಗ 2023ನಾಗ 10.60 ಕೋಟಿ ಇತ್ತ. ಮತ್ತು ಒಮ್ಮೆ 7 ಬಂತ, ಒಮ್ಮೆಗೆ 8 ಬಂತ. ಕನ್ಸಿಸ್ಟೆನ್ಸಿ ಇರುವತ್ತ, ಬಟ್ ಏರಾತೈತಿ, ಪ್ಲಸ್ನಾಗ ಐತಿ. ಮತ್ತು ನೆಟ್ ಪ್ರಾಫಿಟ್ ನೋಡೋಣ. ನೆಟ್ ಪ್ರಾಫಿಟ್ ನೋಡ್ಬೋದು ವೀಕ್ಷಕರೇ, ಏರೋದ ಬೀಳೋದು ಐತಿ. ಕನ್ಸಿಸ್ಟೆನ್ಸಿಲೇ ಏರುವಾತ, ಬಟ್ ಪ್ರಾಫಿಟೇಬಲ್ ಐತ್ರಿ. ಮೇನ್ ಅದೈತಿ ಕಂಪ್ನಿ ಪ್ರಾಫಿಟೇಬಲ್ ಐತಿ ಇದು. ಮತ್ತು ಬರೀ ಈಗ PNL ನೋಡ್ಬಿಡೋಣ. PNL ಯಾಕಂದ್ರೆ ಇಯರ್ ಆನ್ ಇಯರ್ ನಮಗೆ ಕರೆಕ್ಟ್ ಗುರ್ತಾಗ್ಬಿಡ್ತೈತಿ. ನೋಡ್ರಿ ವೀಕ್ಷಕರೇ, ಲಾಸ್ಟ್ 3 ವರ್ಷದ ನೋಡೋಣ. 22ರಿಂದ 24 ತನಕ ನೋಡ್ರಿ. 22ರಿಂದ 24 ತನಕ ಕಂಟಿನ್ಯೂ ವರ್ಷ ಸೇಲ್ಸ್ ಸೇರ್ಕೊಂತ ಹೊಂಟಾವ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಏನಾಗ್ತೈತೆ ಅಂದ್ರೆ ಒಂದೊಂದು ಕ್ವಾರ್ಟರ್ ಕಮ್ಮಿ ಪ್ರಾಫಿಟ್ ತೋರಿಸ್ತಾವ, ಬಟ್ ಕಮ್ಮಿ ತೋರಿಸ್ತಾವ. ಅದ ಕಾರಣ ಸೇಲ್ಸ್ ಹೆಚ್ಚ ಕಮ್ಮಿ ಆಗ್ತೈತಿ. ಬಟ್ ಈಗ ನಾವು 3 ವರ್ಷದ ಕರೆಕ್ಟ್ ಕಂಪೇರ್ ಮಾಡ್ರೆ ನಮಗೆ ಇನ್ನೂ ಡೀಟೇಲ್ದಾಗ ತಿಳಿತೈತಿ. ನೋಡ್ಬೋದು ವೀಕ್ಷಕರೇ, 2022ನಾಗ ಸೇಲ್ಸ್ ನೋಡ್ಬೋದ 124 ಕೋಟಿ ಇತ್ತ. ಮತ್ತು 2023ನಾಗ 144 ಕೋಟಿ ಆತ. 2024ನಾಗ 164 ಕೋಟಿ ಆತ. ಅಂತಂದ್ರೆ ಕಂಟಿನ್ಯೂ ಏರ್ಕೊಂತಾನೆ ಹೊಂಟೈತಿ ಸೇಲ್ಸ್. ಮತ್ತು ವೀಕ್ಷಕರೇ, ಪ್ರಾಫಿಟನ್ನು ಏರ್ಕೊಂತಾನೆ ಹೊಂಟೈತಿ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಹೆಂಗಾಗಿತ್ತು ಅಂದ್ರೆ ಒಂದು ಕ್ವಾರ್ಟರ್ ಏರಾತಿತ್ತ ಸೇಲ್ಸ್, ಒಂದು ಕ್ವಾರ್ಟರ್ ಬೀಳಾತಿತ್ತ. ಬಟ್ ಇಯರ್ ಆನ್ ಇಯರ್ ನಾವು ನೋಡ್ರೆ ಕಂಟಿನ್ಯೂ ಸೇಲ್ಸ್ ಏರ್ಕೊಂತಾನೆ ಹೊಂಟೈತಿ. ಅಂದ್ರೆ ಬೆಸ್ಟ್ ಕಂಪ್ನಿ. EPS ನೋಡ್ಬೋದು ವೀಕ್ಷಕರೇ, ಏರ್ಕೊಂತಾನೆ ಹೊಂಟೈತಿ. EPS ಅಂದ್ರೆ ಚಲೋ ಐತಿ ಕಂಪ್ನಿ. ಬರೀ ಬ್ಯಾಲೆನ್ಸ್ ಶೀಟ್ನಾಗ ಸಾಲ ನೋಡೋಣ ಕಂಪ್ನಿದ. ನೋಡ್ಬೋದು ವೀಕ್ಷಕರೇ, ಕಂಪ್ನಿ ಮ್ಯಾಗ ಸಾಲ ಐತಿ 8 ಕೋಟಿ. ರಿಸರ್ವ್ ಐತಿ 120 ಕೋಟಿ. ಅಂತಂದ್ರೆ ಆಲ್ಮೋಸ್ಟ್ ಡೆಡ್ ಫ್ರೀ ಕಂಪ್ನಿ. ಅಂದ್ರೆ ಸಾಲ ಇಲ್ಲ ಈ ಕಂಪ್ನಿ ಮ್ಯಾಗ. 8 ಕೋಟಿ ಐತಿ, ಬಟ್ ಅಷ್ಟು ರೊಕ್ಕನೂ ಇದಾವ ಅವ್ರ ಕಡೆ 120 ಕೋಟಿ. ಅದೇನ ಯಾವಾಗ ಬೇಕಾವಾಗ ತೀರಿಸ್ಬೋದು. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನೋಡೋಣ. ಆಪರೇಟಿಂಗ್ ಕ್ಯಾಶ್ ಫ್ಲೋನಾಗ ರೊಕ್ಕ ಬರತ್ತಾವೇನಿಲ್ಲ ಅಂತ ನೋಡ್ಬೋದು ವೀಕ್ಷಕರೇ. ಆಪರೇಟಿಂಗ್ ಕ್ಯಾಶ್ ಫ್ಲೋನಾಗೂ ರೊಕ್ಕ ಬರತ್ತಾವ. ಅಂದರೆ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ.
ಬರೀ ಈಗ ಇನ್ವೆಸ್ಟರ್ಸ್ ನೋಡ್ಬೋದು ವೀಕ್ಷಕರೇ. ಪ್ರಮೋಟರ್ಸ್ ಹೋಲ್ಡಿಂಗ್ ಐತಿ 55.87%. ಅಂದ್ರೆ 50%ಕಿಂತ ಹೆಚ್ಚಿದ್ರೆ ಬೆಸ್ಟ್ ಅಂತೀವಿ. 50%ಕಿಂತ ಹೆಚ್ಚಿದಾರ ಅಂದ್ರೆ ಇದೊಂದು ಚಲೋ ಕಂಪ್ನಿ ಅನ್ಬೋದ ನಾವು. ಮತ್ತೆ ನೋಡ್ರಿ DIIs ಹೋದ ಕ್ವಾರ್ಟರ್ನಾಗ ಇದ್ರ, ಬಟ್ ಈ ಕ್ವಾರ್ಟರ್ನಾಗ ಇಲ್ಲ ನೋಡ್ರಿ. ಹೋದ ಕ್ವಾರ್ಟರ್ನಾಗ 0.23% ಇದ್ರ, ಈ ಕ್ವಾರ್ಟರ್ 0 ಆಗ್ಯಾರ. ಅಂದ್ರೆ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. DIIs ತಮ್ದು ಸ್ಟೇಕನ್ನು ಮಾರ್ಬಿಟ್ಟಾರ ಈ ಕಂಪ್ನಿನಾಗಿಂದೆಲ್ಲ. ಮತ್ತು ಪಬ್ಲಿಕ್ ಇರತ್ತಾರ ಅಂದ್ರೆ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರೇ. ಈಗ ನಾವು ಟೆಕ್ನಿಕಲಿ ನೋಡ್ಬೋದು ವೀಕ್ಷಕರೇ. ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇತ್ತು, ಅದು ಮೊನ್ನೆನ ಮುರಿದೈತಿ ನೋಡ್ರಿ. ಎಷ್ಟಿತ್ತು ಅಂತಂದ್ರೆ ರೆಸಿಸ್ಟೆನ್ಸ್ ಲೆವೆಲ್ 617 ರೂಪಾಯಿ ಇತ್ತು. 617 ಮುರಿದು ಈಗ ಡೈರೆಕ್ಟ್ 746ಗೆ ಟಚ್ ಆಗೈತಿ. ಈಗ ಮತ್ತೇನ್ರಿ 630 640 ಅದು ಬಂದ್ರೆ ಒಂದು ಚಲೋ ಬೈಯಿಂಗ್ ಪ್ರೈಸ್ ಅಂತ ನನಗೆ ಅನಿಸ್ತೈತಿ. ಅಥವಾ ಇದೆಲ್ಲೋ ಲೈನ್ ಮ್ಯಾಗ ಬಂತಂದ್ರೆ 617 ಅಲ್ಲಿ ಬಂದು ಯಾವ್ದ್ರೆ ಹ್ಯಾಮರ್ ಕ್ಯಾಂಡಲ್ ಅದು ಮಾಡ್ರೆ ಬೆಸ್ಟ್ ಆಗ್ತೈತಿ ಟೆಕ್ನಿಕಲಿ ನೋಡ್ರಿ ವೀಕ್ಷಕರೇ. ನಾವು ಒಂದು ಡಿಸ್ಕ್ಲೇಮರ್ ಕೊಡ್ತೇನೆ. ಈ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋನಾಗ ಐತಿ ಮತ್ತು ಈ ಸ್ಟಾಕ್ ನಾನು ಬಾಯ್ ಮಾಡಿದ ಪ್ರೈಸ್ಗಿಂತ ಭಾಳ ಇರೈತಿ. ನಾನು ವೀಕ್ಷಕರೇ, ನೀವು ಹೂಡಿಕೆ ಮಾಡ್ಬೇಕಂದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದು ಅಡ್ವೈಸ್ ತೋರಿ. ಮತ್ತು ನಾ SEBI ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರು ಇಲ್ಲ. ತೇತ್ರಿ ವೀಕ್ಷಕರೇ ಇಷ್ಟೆಲ್ಲ ಪಾಯಿಂಟ್ ಇದೆ ಈ ಕಂಪ್ನಿದ. ಈ ವಿಡಿಯೋ ಚಲೋ ಅನ್ಸಿ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.